ನಮಸ್ಕಾರ. ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಶ್ರೀ ಐರಣಿ ಮಹಾಸಂಸ್ಥಾನ ಹೊಳೆಮಠ ಸ್ಫೂರ್ತಿ ನಗರ ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆ ರಿಜಿಸ್ಟರ್ಡ್ ದಾವಣಗೆರೆ ಇವರ ವತಿಯಿಂದ ದಾವಣಗೆರೆಯ 42ನೇ ವಾರ್ಡಿನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ 3 ತಿಂಗಳ ಕಾಲ ನಡೆದ ಮಹಿಳಾ ಸ್ವಯಂ ಉದ್ಯೋಗ ತರಬೇತಿ ಶಿಬಿರವು ಇಂದು ಸಮಾರೋಪ ಸಮಾರಂಭದೊಂದಿಗೆ ಯಶಸ್ವಿಯಾಗಿ ಜರುಗಿತು. ಸಿದ್ದಿರಪ್ಪ ಬಡಾವಣೆ, ಆಂಜನೇಯ ಬಡಾವಣೆ, ಕುವೆಂಪು ನಗರ ಹಾಗೂ ಸುತ್ತಮುತ್ತಲಿನ 120ಕ್ಕೂ ಹೆಚ್ಚು ಮಹಿಳೆಯರು ಈ ತರಬೇತಿ ಶಿಬಿರದ ಪ್ರಯೋಜನ ಪಡೆದುಕೊಂಡರು. ಮಾಜಿ ಕೌನ್ಸಿಲರ್ ವಿಜಯ ಲಿಂಗರಾಜ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಮಾಜಿ ಕಾರ್ಪೊರೇಟರ್ GB ಲಿಂಗರಾಜ್, ದ್ರಾಕ್ಷಾಯಣಮ್ಮ, ದೇವರಮನಿ ಗಿರೀಶ್, ಗೀತಾ, TM ರಾಜು, ಬಸಪ್ಪ, ಮಳಲ್ಕೆರೆ ಮಂಜು, ಸ್ಫೂರ್ತಿ ತರಬೇತಿ ಸಂಸ್ಥೆಯ ಮುಖ್ಯಸ್ಥರಾದ ಗುಡ್ಡಪ್ಪ ಹಾಗೂ ತರಬೇತಿದಾರರಾಗಿ ರೂಪಾ, ಚೈತ್ರ, ಗೀತಾ ಮೊದಲಾದವರು ಭಾಗವಹಿಸಿದ್ದರು. 42ನೇ ವಾರ್ಡಿನ ಸಿದ್ದಿರಪ್ಪ ಬಡಾವಣೆಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಬಾಲ ವಿಕಾಸ ಕೇಂದ್ರದ ಆಶ್ರಯದಲ್ಲಿ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭ ಯಶಸ್ವಿಯಾಗಿ ಜರುಗಿತು. ನಂತರ ಮುಖ್ಯ ಅತಿಥಿಗಳು ಮಾತನಾಡಿದರು. ಎಲ್ಲಾ ಕಡೆನೂ ಸಾವಿರಾರು ಜನಕ್ಕೆ ಕಲಿಸಂತ ದೇವರಲ್ಲಿ ಶಕ್ತಿ ಕೊಡ್ಲಿ ಅಂತ ಅವ್ರಿಗೊಂದು ಬೇಡ್ಕೊಂಡ್ರಿ. ದೇವರಲ್ಲಿ ಸಮಾರಂಭ ಮುಗಿತು ಅಂತ ಹೇಳ್ಬಿಟ್ಟು ನಿಮ್ಮ ಭಾವನೆ ಇರುವುದು ನಮಗೆ. ಆದರೆ ಅದನ್ನು ಯಾರೂ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ನಾವು ಇನ್ನು ಮುಂದೆ ನೀವಾಗಿ ಒಂದೊಂದು ಮಳಿಗೆ ತೆಗೆದು ಒಂದು 5-6 ಜನ ಸೇರ್ಕೊಂಡು 20 ಜನ ಸೇರ್ಕೊಂಡು ಈ ಗಳಿಕೆ ಹತ್ರ ಗಮನ ಹರಿಸಿ ಅದು ನಿಮ್ಮ ಮನೆತನ ಎಲ್ಲರೂ ಒಳ್ಳೆಯದಾಗಿ ಈ ಒಂದು ಇದರಲ್ಲಿ ಮಹಿಳಾ ಸ್ವಯಂ ಉದ್ಯೋಗ ತರಬೇತಿ ಶಿಬಿರ ಈ ಕಾರ್ಯಕ್ರಮವನ್ನು ಏನು ಅಂದ್ಕೊಂಡಿದ್ದಾರೆ, ನಿಜಕ್ಕೂ ಇದು ಒಳ್ಳೆಯ ಅರ್ಥಗರ್ಭಿತ ಕಾರ್ಯಕ್ರಮ. ನಾನು ಆಯೋಜನೆ ಮಾಡುವಂಥದ್ದು ಎಲ್ಲರ ನಿಮ್ಮ ಸಹಕಾರ ತಗೊಂಡು ಮುಂದಿನ ಒಂದು ಪ್ಲಾನ್ ಮಾಡ್ತೀವಿ, ಎಲ್ಲರ ಸಹಕಾರ ಕೊಡ್ರಿ ಅಂತ ಹೇಳ್ತಾ ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಡೆಸಿರೋದು ನಿಮಗೂ ಅಭಿನಂದನೆ. ಮೇಡಮ್ ಅವ್ರು ಬಂದಿದ್ರೆ ನಿಮಗೆ ಎಲ್ಲರಿಗೂ ಒಂದು ಇನ್ವಿಟೇಷನ್ ಸಿಕ್ಕಿತ್ತು. ಆದರೂ ಬಿಡಲ್ಲ, ನೀವೆಲ್ಲ ಫೋನ್ ನಂಬರ್ ಕೊಡಿ. SC ST ಜನಗಳಿಗೆ ಮತ್ತು ಸೋಷಿಯಲ್ ಸೇರಿಸುತ್ತೆ ಎಲ್ಲ ಜನರಿಗೂ ನಾವು ಕೊಡಿಸ್ತೇವೆ. ಕೊಟ್ಟರೆ ನಾವು ಮಾಡಿದ್ದೀವಿ. ಫಸ್ಟ್ ಆಫ್ ಆಲ್ ನಾವು 2 ಅವರ್ಸ್ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ವಿ. 2 ಅವರ್ ಕಾಲು ನೋವಿದ್ರು 2 ಗಂಟೆ ಕುತ್ಕೊಂಡು ಕಟ್ ಮಾಡೋದನ್ನು ಕೇಳಿ ಈ ಶಿಬಿರದಲ್ಲಿ ಬ್ಲೌಸ್ ತರಬೇತಿ ಮಾತ್ರ 1 ವಾರಕ್ಕಿಂತ ಜಾಸ್ತಿ ನೆಕ್ಸ್ಟ್ ಶಿಬಿರದಲ್ಲಿ ಜಾಸ್ತಿ ಮಾಡಿರಿ ಅಂತ ಕೇಳ್ಕೊಂಡು ವಿದ್ಯೆ ಕಲ್ತಿದ್ದೀರಲ್ಲ, ಆ ವಿದ್ಯೆನ ನೀವು ಮುಂದೆ ಇನ್ನೂ ಹೆಚ್ಚಿನ ಕಲೀರಿ ಅಂತೇಳಿ ನಾನು ಹೇಳ್ತೀನಿ. ದಯವಿಟ್ಟು ನಮ್ಮ ಸರ್ ಏನೇ ಒಂದು ಕಾರ್ಯಕ್ರಮ ನಡೆಸಿದ್ರೆ ಎಲ್ಲರೂ ಸಪೋರ್ಟ್ ಮಾಡಿರಿ. ಅಧ್ಯಕ್ಷರಾಗಿ ಸಹಕರಿಸಿದಂಥ ಎಲ್ಲ ನನ್ನ ವಂದನೆಗಳನ್ನು ಸಲ್ಲಿಸ್ತೀನಿ. ಇನ್ನೂ ಕೂಡ ಮುಂದುವರ್ಸ್ಕೊಂಡು ಹೋಗ್ರಿ ಅಂತ ಗುಡ್ಡಪ್ಪ ಸರಲ್ಲಿ ಹೇಳ್ಕೊಂಡ್ವಿ. ಇನ್ನೂ ಹೆಚ್ಚೆಚ್ಚು ಶಿಬಿರ ಮಾಡಿರಿ, ದೇವ್ರು ಒಳ್ಳೆ ಮಾಡಲಿ, ಆಯುಷ್ಯ ಕೊಡಲಿ, ನಕ್ಕಂತ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡು ಬೇಕು. ಒಬ್ಬ ನೊಂದು ಬೆಂಗಳೂರು ಜೊತೆಗೆ ನಾವು ಕುತ್ಕೊಂಡಿದ್ರೆ ಅವ್ರಿಗಿಂತ ನಾನು ಉತ್ತಮ ಅಂತ ಗೊತ್ತಾಗುತ್ತೆ. ಅದಲ್ವಾ, ಇಷ್ಟೆಲ್ಲ ಸಾಗರದ ಹಣೆಗಳು ಸಭೆ ಯಾರನ್ನ ಕೈಯಲ್ಲಿ ಗೊತ್ತಾ? ನಾವು ಅಂತ ಕುತ್ಕೊಂಡಾಗ ಒಂದೇ ವೇದಿಕೆಯಲ್ಲಿ ಎಲ್ಲ ವಿಷಯಗಳು ಸಿಗ್ಬೇಕಾದ್ರೆ ಹಳೆ ಬೇರು ಒಂದ್ ಕಡೆ ಕೂತ್ಕೊಂಡಿದೆ, ಹೊಸ ಚಿಗುರು ಒಂದ್ ಕಡೆ ಕೂತಿದೆ, ಮಧ್ಯ ಚಿಗುರು ಒಂದ್ ಕಡೆ ಕೂತಿದೆ. ನಾಳೆ ಹೆಣ್ಮಕ್ಳ ಜೀವನದಲ್ಲಿ ಯಾವ ಕ್ಷಣದಲ್ಲಿ ಹೇಗಾಗುತ್ತೆ ಹೇಳಕ್ಕಾಗಲ್ಲ ಗೊತ್ತಾ? ಅದಕ್ಕೋಸ್ಕರ ನಮ್ಮ ಕಲಿತಿರೋ ವಿದ್ಯೆಗಳು ಮಾತ್ರ ನಮ್ಗೆ ಯಾವಾಗಲೂ ಊರುಗೋಲಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿಕೊಟ್ಟಿರ್ತಕ್ಕಂಥ ಸೋದರಿ ಆ ಮಮತಕ್ಕೂ ಸಹಿತ ನಿಮ್ಮೆಲ್ಲರ ಪರವಾಗಿ ಶಿಬಿರಾರ್ಥಿಗಳಾದ ವೀಣಾ, ಪ್ರಗತಿ, ಶಾಂತಲಾ, ಮಮತಾ, ಸುಶೀಲಾ, ಯಶೋಧ, ವಿನುತಾ ಮೊದಲಾದವರು ಮಾತನಾಡಿದರು. ಈ ತರಬೇತಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಮಾಜಿ ಕಾರ್ಪೊರೇಟರ್ GB ಲಿಂಗರಾಜ್, ವಿಜಯ ಲಿಂಗರಾಜ್ ದಂಪತಿಗಳು ಹಾಗೂ ಇನ್ನೊಬ್ಬ ಲಿಂಗರಾಜ್ ದಂಪತಿ ಹಾಗೂ ಈ ತರಬೇತಿಯ ಮುಖ್ಯ ರೂವಾರಿ ಗುಡ್ಡಪ್ಪ, ಶಿಕ್ಷಕಿಯರಾದ ರೂಪಾ, ಚೈತ್ರ, ಗೀತಾ ಹಾಗೂ ಮುಖ್ಯ ಅತಿಥಿಗಳನ್ನು ಸನ್ಮಾನಿಸಲಾಯಿತು. ನಂತರ ಶಿಬಿರಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ಈ ತರಬೇತಿ ಪಡೆದ ಮಹಿಳೆಯರಿಗೆ ಸಂಬಂಧಿಸಿದ ಹಿರಿಯರು ಅವರ ಉತ್ಪನ್ನಕ್ಕೆ ಮಾರಾಟ ಮಾಡಲು ಇದೇ ಏರಿಯಾದಲ್ಲಿ 2 ಶಾಶ್ವತವಾದ ಮಾರಾಟ ಮಳಿಗೆ ಸ್ಥಾಪಿಸಿಕೊಡಬೇಕು ತರಬೇತಿದಾರರ ಮಹಿಳೆಯರ ಒಕ್ಕೊರಲ ಬೇಡಿಕೆಯಾಗಿದೆ. ನಮಸ್ಕಾರ. ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್.
ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು. ಏ ಮಂಜಕ್ಕ,